ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಸ್ಟ್ರೆಂಥನಿಂಗ್ ಸೀರೀಸ್ ಮಾಡ್ತಿದ್ದೀವಿ. ಇವತ್ತಿನ ವರ್ಕೌಟ್ ಬಂದು ಚೆಸ್ಟ್ ವರ್ಕೌಟ್ ಆಗಿರುತ್ತೆ. 4 ವೇರಿಯೇಷನ್ಸ್ ಇದೆ. ಆರಾಮಾಗಿ ಕಂಫರ್ಟಬಲ್ ಆಗಿ ಮನೇಲೆ ವರ್ಕೌಟ್ ಮಾಡ್ಬೋದು. ನನಗೀಗ ಜಸ್ಟ್ ವಾಕ್ ಆಗಿದೆ. ಸೊ ನಾನು 5 ಮಿನಿಟ್ಸ್ ಜಾಗ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ನೀವು ಅಟ್ಲೀಸ್ಟ್ 10 ಮಿನಿಟ್ಸ್, ಇನ್ ಕೇಸ್ ನಿಮ್ದು ವಾಕ್ ಆಗಿದ್ರೆ ಫೈನ್, ಇಲ್ಲ ಅಂದ್ರೆ ಅಟ್ಲೀಸ್ಟ್ 10 ಮಿನಿಟ್ಸ್ ಜಾಗ್ನ ಕಂಪಲ್ಸರಿ ಆಗಿ ಮಾಡಿ. ಬಿಕಾಸ್ ಬಾಡಿ ಆಕ್ಟಿವ್ ಆಗೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಕಮ್ ಆನ್, ಕೀಪ್ ಜಾಗಿಂಗ್. ಆಕ್ಚುಲಿ ಏನಾಯ್ತಂದ್ರೆ ನಿನ್ನೆ ನಾನು ಜಿಮ್ ರಜಾ ಇತ್ತು. ಸೊ ಶೋಲ್ಡರ್ ವರ್ಕೌಟ್ ಮಾಡಿಬಿಟ್ಟು ಶೂಟ್ ಮಾಡಿ ಇಟ್ಟಿದ್ದೆ, ಹಿಂಗೋ ನಾನು ಮಾಡ್ತಿದ್ದೀನಲ್ಲ ಅಂತ ಅಂದ್ಬಿಟ್ಟು. ಬಟ್ ಅದು ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಆಗಿಬಿಟ್ಟಿದೆ. ಸೊ ಇವತ್ತು ಸಂಡೇ ಮಾರ್ನಿಂಗ್ಗೆ ಶೂಟ್ ಮಾಡ್ತಿದ್ದೀನಿ, ನನ್ನ ವರ್ಕೌಟ್ ಕೂಡ ಕಂಪ್ಲೀಟ್ ಆಗಿಬಿಡಲಿ ಅಂತ. ಸೊ ನೀವು ಕೂಡ ಮಿಸ್ ಮಾಡಿದೆ. ಯಾರ್ಯಾರಿಗೆ ಚೆಸ್ಟ್ ಜಾಸ್ತಿ ಇದೆ ಅನ್ನೋರು ಆ ಮಸಲ್ಸ್ ಮೇಲೆ ವರ್ಕ್ ಮಾಡಬೇಕು ಅಂತ ಇದ್ರೆ ಮೇಕ್ ಶೂರ್ ನಿಮ್ಮ ಡಯಟ್, ನಿಮ್ಮ ರೋಟೀನಲ್ಲಿ ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಕೀಪ್ ಇಟ್ ಬ್ಯಾಕ್. ಇಟ್ಸ್ ದೇರ್ ನಾ. ಸೊ ಆಕ್ಚುಲಿ ಇವತ್ತು ಬಿಯು ಮನೇಲಿದ್ದಾಳೆ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಅದೇ, ಮಧ್ಯದಲ್ಲಿ ಬಂದು ಹೋಗ್ತಾಳೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಶಿ ಇಸ್ ಗೋಯಿಂಗ್ ಡೌನ್, ಬಟ್ ಅವಾಗ ಬರ್ತಾಳೆ. ಬಿಯು, ನೋ, ಡೋಂಟ್ ಓಪನ್ ದಟ್. ಓಕೆ, ಹಾಂ, ಗಿವ್ ಇಟ್ ಟು ಮಾಮಾ. ರೆಡ್ಡಿ ಅವಳೊಂದು ಪ್ಯಾಕೆಟ್ ಇಸ್ಕೊಂಡ್ ಬರ್ತಾಳೆ, ಅದನ್ನ ಇಸ್ಕೋ. ಅವಳೊಂದು ಪ್ಯಾಕೆಟ್ ತಗೊಂಡ್ ಬರ್ತಿದ್ದಾಳೆ, ಅದನ್ನ ಇಸ್ಕೋ. ಆಕ್ಚುಲಿ ತುಂಬಾ ಜನಕ್ಕೆ ಏನಂದ್ರೆ ಬಿಯು ನನ್ನ ಮಗಳ ಅಂತ ಇದೆ. ಇಲ್ಲ, ಸದ್ಯಕ್ಕಿನ್ನ ನನಗೆ ಮಕ್ಕಳಿಲ್ಲ. ಅದು ಶ್ರೀ ಇದಾರಲ್ಲ, ಅಂದ್ರೆ ನನ್ನ ಹಸ್ಬೆಂಡ್ ಅಕ್ಕನ ಪಾಪು ಅವಳು. ತುಂಬಾ ಜನ ಹೇಳ್ತಾ ಇದ್ರಿ, ಅದಕ್ಕೆ ಹೇಳ್ತಾ ಇದ್ರಿ. ಕೆಳಗಡೆ ಮಾತಾಡ್ತಿರ್ತಾಳೆ. ಐ ಹೋಪ್ ನಿಮಗೆ ನನ್ನ ಮೈಕ್ ಕ್ಲಿಯರ್ ಇದೆ ಅಂತ. ಸೊ ಕ್ವಿಕ್ ಆಗಿ ಮಾಡಿ ಮುಗಿಸ್ಬಿಡೋಣ 30 ಮಿನಿಟ್ಸ್. ಬಿಕಾಸ್ ನನಗೆ ಹೋಲ್ ಡೇ ಮೀಟಿಂಗ್ಸ್ ಎಲ್ಲ ಇದೆ ಇವತ್ತು, ನಾನು ಮತ್ತೆ ಆಮೇಲೆ ಮಾಡೋಕ್ಕಾಗಲ್ಲ. ಸೊ ಐ ಥಾಟ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ಮಾಡಿ ಮುಗಿಸ್ಬಿಡೋಣ. ನಂದು ವರ್ಕೌಟ್ ಆಗುತ್ತೆ ಆ್ಯಂಡ್ ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು. ಸೊ ಈ ಥರ ಒಂಚೂರು ವಾಯ್ಸ್ ಕಡಿಮೆ. ಸೊ ಇದೇ ಥರ ಮ್ಯಾನೇಜ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿಬಿಡ್ತೀನಿ. ಸೊ ಹೋಲ್ ಡೇ ನಾನು ಬ್ಯುಸಿ ಇದ್ದಾಗ ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಮಾಡಿ ಮುಗಿಸ್ಬಿಡ್ತೀನಿ. ಇಟ್ಸ್ ನಾಟ್ ಲೈಕ್ ನಾನು ಇದೇ ಟೈಮ್ ಮಾಡ್ತೀನಿ, ಅದೇ ಟೈಮ್ ಮಾಡ್ತೀನಿ ವರ್ಕೌಟ್, ಆ ಥರ ಎಲ್ಲ ಇಲ್ಲ. ಲೆಗ್ ವರ್ಕೌಟ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಇನ್ ಕೇಸ್ ಮಾಡಿಲ್ಲ ಅಂತ ಅಂದರೆ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮಗೆ ಸ್ಟ್ರೆಂತ್ ಹೋಗ್ತಾ ಹೋಗ್ತಾ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಪೀರಿಯಡ್ಸ್ ಟೈಮಲ್ಲಿ ವರ್ಕೌಟ್ ಮಾಡಬೇಕಾ ಮಾಡಬಾರ್ದಾ ಅಂತ. ಇವತ್ತು ಆ್ಯಕ್ಚುಲಿ ನಂದು ಡೇಟು. ನಾನು ಆಲ್ರೆಡಿ ಹೇಳ್ದಂಗೆ ನಿನ್ನೆ ಕೂಡ ವರ್ಕೌಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ಕೂಡ ವರ್ಕೌಟ್ ಮಾಡ್ತಿದ್ದೀನಿ. ವರ್ಕೌಟ್ ಮಾಡೋದೇನೂ ಇಲ್ಲ, ಪ್ರಾಬ್ಲಮ್ಮು ನಿಮ್ಮ ಮೈಂಡ್ ಸೆಟ್ ಅಷ್ಟೇ ಅದು. ಇಟ್ಸ್ ಲೈಕ್ ನೀವು ವೀಕ್ ಆಗಿದ್ದೀನಿ, ನನಗೆ ಆ ಟೈಮಲ್ಲಿ ಲೋ ಫೀಲ್ ಆಗ್ತಿದೆ ಅಂದರೆ ನೀವು ಹಾಗೆ ಫೀಲ್ ಆಗ್ತೀರಾ. ಸ್ವಲ್ಪ ಎದ್ದು ಮೂವ್ ಮಾಡೋಣ ಅಂತ ಅಂದರೆ ಆಬ್ವಿಯಸ್ಲಿ ಬಾಡಿ ಆ್ಯಕ್ಟಿವೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇದೇ ಥರ ಏನಾದರೂ ಇಗ್ನೋರ್ ಮಾಡ್ತಾ ಹೋದರೆ ಫ್ಯೂಚರಲ್ಲಿ ಆಬ್ವಿಯಸ್ಲಿ ಜಾಬ್ಗೆ ಹೋದಾಗ ಜಾಬ್ ಅವೆಲ್ಲ ಸ್ಕಿಪ್ ಮಾಡೋಕ್ಕೆ ಆಗಲ್ಲ ಅಲ್ವಾ. ಸೊ ಅದೇ ಥರ ನಿಮ್ಮ ರೋಟೀನಲ್ಲಿ ವರ್ಕೌಟ್ ಒಂದು ಲೈಫ್ ಸ್ಟೈಲ್ ಆಗಬೇಕು. ಹೇಗೆ ಊಟ ಮಾಡ್ತೀರಾ, ಆಫೀಸ್ಗೆ ಹೋಗ್ತೀರಾ, ಆ ಥರ. ಸೊ ಮೇಕ್ ಶ್ಯೂರ್ ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ನಿಮ್ಗೆ ಆಗ್ತಿಲ್ಲ ಅಂದರೆ 1 ದಿನ ರೆಸ್ಟ್ ತೊಗೊಳ್ಳಿ. ಮಿಕ್ಕಿರೋ ದಿನ ಯಾಕಂದ್ರೆ ತುಂಬ ಜನ ಹೇಳೋದು ಕೇಳಿದ್ದೀನಿ 4 ದಿನ 5 ದಿನ ಬ್ರೇಕ್ ತೊಗೋತೀವಿ ಅಂತ. ಸೊ ಆ ಥರ ಎಲ್ಲ ಮಾಡಿಬಿಡಿ. ಓಕೆ, ಇಟ್ಸ್ ನಾಟ್ ಗುಡ್. ವರ್ಕೌಟ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ. ಅವಾಗ ನಿಮಗೆ ಕ್ರಾಂಪ್ಸ್ ಎಲ್ಲ ಬರುತ್ತೆ ಅಂತಿರಲ್ಲ, ಹೊಟ್ಟೆ ನೋವು ಬರುತ್ತೆ, ಅದು ಬರಲ್ಲ. ಇದೆಲ್ಲ 1 ದಿನಕ್ಕೆ 1 ತಿಂಗಳಿಗೆ ಅಲ್ಲ, ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಬಾಡಿನ ಹತ್ರ ಇಟ್ಕೊತಾ ಬಂದರೆ. ಸೊ ಈಗ ನಾನು ಹೇಗೆ ಪೀರಿಯಡ್ಸ್ ಇದ್ದರೂ ಅದರಲ್ಲೂ ನನಗೆ ಯೂಶ್ವಲಿ ಸೆಕೆಂಡ್ ಡೇ ಜಾಸ್ತಿ ಫ್ಲೋ ಇರುತ್ತೆ. ಸೊ ಇದ್ರೂ ಕೂಡ ನಾನು ಹೇಗೆ ವರ್ಕೌಟ್ ಮಾಡ್ತೀನಿ, ಸೊ ನಿಮಗೂ ಕೂಡ ಅದೇ ಥರ ಸ್ಟ್ರೆಂತ್ ಬರುತ್ತೆ. ಅದು ಯಾರ ಕೈಲಿದೆ? ನಿಮ್ಮ ಕೈಲಿದೆ. ಸೊ ನೀವು ಇದೇ ಥರ ಇಲ್ಲ ನಾನು ವೀಕ್ ಇರ್ತೀನಿ, ನಾನು ಲೋ ಇರ್ತೀನಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ರೆ ಆಬ್ವಿಯಸ್ಲಿ ಹಾಗೆ ಇರ್ತೀರಾ. ಸುಮ್ಮನೆ ಒಂದು ಸಿಂಪಲಾಗಿ ಯೋಚನೆ ಮಾಡಿ. ಹೊರಗಡೆ ಎಷ್ಟೋ ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗಿ ವರ್ಕ್ ಮಾಡ್ತಾರೆ, ಗಾರೆ ಕೆಲಸ ಮಾಡ್ತಾರೆ, ಮನೆ ಕೆಲಸ ಮಾಡ್ತಾರೆ. ಅವರೆಲ್ಲ ಪೀರಿಯಡ್ಸ್ ನಂದು ಹೊಟ್ಟೆ ನೋವು ನಾನು ಹೋಗಲ್ಲ ಅಂತ ಹೇಳೋಕ್ಕಾಗುತ್ತಾ? ಮಾಡೇ ಮಾಡ್ತಾರೆ. ಮೇ ಬಿ ಕಾರ್ಪೊರೇಟಲ್ಲಿ ನೀವು ಸಿಕ್ ಲೀವ್ ತೊಗೋಬೋದೇನೋ ಅವತ್ತಿನ ದಿನ. ಬಟ್ ಬೇರೆ ಆಪ್ಷನ್ಸ್ ಯೋಚನೆ ಮಾಡಿ. ಅವರೆಲ್ಲ ಮಾಡ್ತಿದ್ದಾರೆ ಬಿಕಾಸ್ ದೇ ಥಿಂಕ್ ದೇ ಆರ್ ಸ್ಟ್ರಾಂಗ್, ಇಟ್ಸ್ ಎ ಪಾರ್ಟ್ ಆಫ್ ಲೈಫ್ ಅಂತ. ಬಟ್ ನೀವು ಅದನ್ನೇ ದೊಡ್ಡದು ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡುತ್ತೆ ಆ ಥರ ಯೋಚನೆ ಮಾಡಿದ್ರೆ ಅದು ಅದೇ ಥರ ಇರುತ್ತೆ. ಆದಷ್ಟು ವರ್ಕೌಟ್ ಆಗಿಲ್ಲ ಅಂದರೆ ವಾಕ್ ಆದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹೋಗ್ತಾ ಹೋಗ್ತಾ ನಿಮ್ಮ ಬಾಡಿಯಲ್ಲಿ ನಿಮಗೆ ಚೇಂಜಸ್ ಕಾಣಿಸ್ತಾ ಹೋಗುತ್ತೆ. ದಿಸ್ ಇಸ್ ವಾಟ್ ತುಂಬ ಸರಿ ಹೇಳಿದ್ದೀನಿ ನಾನು.
ಬಟ್ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ, ಬಿಕಾಸ್ ನಾನು ಅದೇ ಫೇಸಲ್ಲಿ ಇರೋದ್ರಿಂದ ನಿಮಗೆ ಗೊತ್ತಾಗ್ಲಿ ಅನ್ನೋದಕ್ಕೆ. ಓಕೆ, ಲಾಸ್ಟ್ 10 seconds to go. ರಿಲ್ಯಾಕ್ಸ್. ಆ್ಯಂಡ್ ಆಲ್ಸೋ ನಾನು ಯಾವಾಗಲೂ ಹೇಳೋ ಥರ ಫ್ರೀ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ಬಾಡಿನ ಕಂಪ್ಲೀಟ್ ನೀಟಾಗಿ ಸ್ಟ್ರೆಚ್ ಮಾಡಿಕೊಂಡು ಫ್ರೀ ಮಾಡ್ಕೊಳ್ಳಿ. ಓಕೆ, ಲೆಟ್ ಸ್ಟಾರ್ಟ್ ವಿತ್ ನೆಕ್ ರೊಟೇಷನ್. 3 ಆ್ಯಂಡ್ ರಿವರ್ಸ್ 3. ಪ್ರತಿಯೊಂದು ವೇರಿಯೇಷನ್ ನಾನು 3 ಮಾಡ್ತೀನಿ. ಅಕಾರ್ಡಿಂಗ್ ಟು ನಿಮ್ಮ ಬಾಡಿ ಕಂಡೀಷನ್ ನೀವು ಜಾಸ್ತಿ ಮಾಡ್ಕೊತಾ ಹೋಗ್ಬೋದು. 3 ಆ್ಯಂಡ್ ರಿವರ್ಸ್ 3. ಆಂಕಲ್ ರೊಟೇಷನ್ 3 reverse 3. Same way 3 reverse 3. Wrist rotation 3 and reverse 3. ಒಂದೇ ಒಂದು arm stretch. Shoulder front 3 count and back 3 count. Chest stretch, swings, lat stretch, oblique stretch, alternate toe touch, bend over, and knee hugs. Reverse, forward, pull, stretch. And final stretches, back complete squeeze ಮಾಡಬೇಕು. Total 3 count. ಓಕೆ, ಇಲ್ಲಿಗೆ ಫ್ರೀ ಎಕ್ಸಸೈಸ್ ಮುಗ್ದಿದೆ. ನೀವು ಕಂಪ್ಲೀಟ್ ನಾನು ಸೀರೀಸ್ನ ಫಾಲೋ ಮಾಡ್ತಿದ್ದೆ. ನಾನು ಕೋರ್ ಆಕ್ಟಿವೇಟರ್ಸ್ ಮಾಡ್ತಿರ್ತೀನಿ. ಸೊ ನೀವು ಸ್ಟ್ರೆಂಥನಿಂಗ್ ಸೀರೀಸ್ ಮಾಡಬೇಕಾದ್ರೆ ಕೋರ್ ಆಕ್ಟಿವೇಟ್ ಮಾಡ್ಕೊಳ್ಳೋದು ಏನು ಪ್ರಾಬ್ಲಮ್ ಇಲ್ಲ. ನೀವು ಬೇಕಾದ್ರೆ ಅದನ್ನ ಆರಾಮಾಗಿ 20 ಇಂದ 50 ಕೌಂಟ್ ಅಕಾರ್ಡಿಂಗ್ ಟು ನಿಮ್ಮ ಬಾಡಿ ಕಂಡೀಷನ್ ಆ್ಯಡ್ ಮಾಡ್ಕೊಳ್ಳಿ ಕೋರ್ ಆಕ್ಟಿವೇಟರ್ಸ್ನ. ಓಕೆ, ಸೊ ಇವತ್ತಿನ ಮೇನ್ ವರ್ಕೌಟ್ ಬಂದು ನಾನು ಆಲ್ರೆಡಿ ಹೇಳಿರೋ ಥರ ಚೆಸ್ಟ್ ಆಗಿರುತ್ತೆ, ಅಂದರೆ ಚೆಸ್ಟ್ ವರ್ಕೌಟ್ ಆಗಿರುತ್ತೆ. ಸೊ ಚೆಸ್ಟ್ ವರ್ಕೌಟ್ನ ಬಿಫೋರ್ ವಿ ಸ್ಟಾರ್ಟ್ ಏನು ಮಾಡ್ಬೇಕಂತಂದ್ರೆ ಪುಷಪ್ಸ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬಿಕಾಸ್ ಈ ಮಸಲ್ ಆಕ್ಟಿವೇಟ್ ಆಗಲಿ. ಮತ್ತೆ ಎಷ್ಟೋ ಜನಕ್ಕೆ ಪುಷಪ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಒಂದು ವಾಲ್ ಪುಷಪ್ ಮಾಡ್ಬೋದು. ಕೈ ಹೀಗೆ ನಿಮ್ಮ ಚೆಸ್ಟ್ ಲೆವೆಲ್ಗೆ ಇಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ಕಾಲ್ನ ಸ್ವಲ್ಪ ಹಿಂದಕ್ಕೆ ಹೋಗಿ ಸ್ಲೈಟಾಗಿ ರೈಸ್ ಮಾಡಿ. ಈ ಥರ ಆದಷ್ಟು ಚೆಸ್ಟ್ನ ಪುಷ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಆ್ಯಂಡ್ ಸ್ವಲ್ಪ ನೆಕ್ಸ್ಟು ಹೀಗೆ. ಓಕೆ, ಆ್ಯಂಡ್ ದೆನ್ ಇದು ನಿಮ್ಮ ಮಂಡಿ ಸಪೋರ್ಟ್ ತಗೊಂಡು ಮಾಡೋದು. ಇದು ಅಷ್ಟೇ ಸೇಮ್ ವೇ. ನಿಮ್ಮ ಚೆಸ್ಟ್ ಲೆವೆಲ್ಗೆ ಕೈ ಇರ್ಲಿ, ಅಂದ್ರೆ ಶೋಲ್ಡರ್ ಲೆವೆಲ್ ಅಗಲ ಎಷ್ಟಿರುತ್ತೋ ಅಷ್ಟೇ ಇರಲಿ. ಗೋ ಡೌನ್, ಆದಷ್ಟು ಚೆಸ್ಟ್ನ ಕೆಳಗಡೆ ಪುಷ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಈ ತರ. ಓಕೆ, ಸೊ ಇದನ್ನ ನೀವು ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು 10-20 ಕೌಂಟ್ ಟ್ರೈ ಮಾಡ್ತಾ ಹೋಗಿ. ಹೋಗ್ತಾ ಹೋಗ್ತಾ ಆಬ್ವಿಯಸ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಿಮ್ಮ ಚೆಸ್ಟ್ ವರ್ಕೌಟ್ ಅಲ್ಲಿ ಇದನ್ನು ಒಂದು ವೇರಿಯೇಷನ್ ಆಗಿ ಆ್ಯಡ್ ಮಾಡಿಕೊಂಡು 3 ಸೆಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡು ಮಾಡಿ. ಅಂಡ್ ಫೈನಲ್ ಆಗಿ ಫುಲ್ ಅಂದ್ರೆ ಫಸ್ಟ್ ನೀವು ವಾಲ್ ಪುಷ್ ಅಪ್ ಮಾಡಿ. ಅದು ಪರ್ಫೆಕ್ಟ್ ಆಗಿ ಬರ್ತಿದೆ ಅಂದ್ರೆ ದೆನ್ ಮಂಡಿ ಸಪೋರ್ಟ್ ತಗೊಂಡು ಮಾಡಿ. ಅಂಡ್ ಲಾಸ್ಟ್ ಒನ್ ಕಂಪ್ಲೀಟ್. ಸೊ ಸೇಮ್ ಬಾಡಿ ಈ ತರ ಇರಬೇಕು, ಚೆಸ್ಟ್ ಕೆಳಗಡೆ ಹೋಗ್ಬೇಕು. ಇದು ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಒಂದೇ ಸರಿ ಟ್ರೈ ಮಾಡಬೇಡಿ. ನಿಮ್ಮ ಅಪ್ಪರ್ ಪಾರ್ಟ್ ಫುಲ್ ಸ್ಟ್ರೆಂಥನಿಂಗ್ ಆಗೋದು ಇದರಿಂದನೇ. ಬಟ್ ಪುಷ್ ಮಾಡ್ಬೇಕಾದ್ರೆ ಒಬ್ಬೊಬ್ರು ಹೊಟ್ಟೆಯಿಂದ ಹಿಂಗ್ ಪುಷ್ ಮಾಡೋದು ಮಾಡ್ತಾರೆ. ನೋ, ಬಾಡಿ ಈಕ್ವಲ್ ಆಗಿ ಹೋಗ್ಬೇಕು. ಚೆಸ್ಟ್ ಇಂದ ಈಕ್ವಲ್ ಆಗಿ ಹೋಗಿ ನೀವು ಕೈ ಸಪೋರ್ಟ್ ಇಂದ ಪುಷ್ ಮಾಡ್ತೀರಲ್ಲ, ಅದು ಈಕ್ವಲ್ ಆಗಿ ರೈಸ್ ಆಗ್ಬೇಕು. ಓಕೆ, ದಿಸ್ ಇಸ್ ವಾಟ್ ಪುಷಪ್ಸ್. ಈ ತರ ವೇರಿಯೇಷನ್ಸ್ ಇದೆ. ವಾಲ್ ಪುಷಪ್ ಟ್ರೈ ಮಾಡಿ, ದೆನ್ ಮಂಡಿ ಸಪೋರ್ಟ್ ತಗೊಂಡು ಲಾಸ್ಟ್ ಒನ್ ಫುಲ್. ಇದನ್ನ ಡಿವೈಡ್ ಮಾಡ್ಕೊಂತ ಸ್ವಲ್ಪ ಸ್ವಲ್ಪ ಕೌಂಟ್ ಮಾಡ್ತಾ ಹೋಗಿ. ಫ್ಯೂಚರ್ ಅಲ್ಲಿ ಸ್ಟ್ರೆಂತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಒಂದೇ ದಿನಕ್ಕೆ ಯಾರಿಗೂ ಬರಲ್ಲ ಇದು. ನೀವು ಪ್ರಾಕ್ಟೀಸ್ ಮಾಡಬೇಕು. ಒಂದ್ಸಲಿ ಇಫ್ ಯು ಆರ್ ಕಂಫರ್ಟಬಲ್ ವಿತ್ ವಾಲ್ ಪುಷಪ್, ದೆನ್ ಓನ್ಲಿ ಮುಂದಕ್ಕೆ ಮೂವ್ ಆಗಿ. ಓಕೆ, ಸೊ ಈ ತರ ಇಷ್ಟ ವಾಲ್ ಪುಷಪ್.
ಓಕೆ, ಇವತ್ತು 20 ಕೌಂಟ್ ಟಾರ್ಗೆಟ್ ಇಟ್ಕೊಳ್ಳಿ. ಯಾವ ಪುಷಪ್ ಮಾಡ್ತೀರಾ ನಿಮ್ಮ ಬಾಡಿಗೆ ತಕ್ಕಂಗೆ ಸೆಲೆಕ್ಟ್ ಮಾಡ್ಕೊಂಡು 20 ಕೌಂಟ್ ಮಾಡಿ ಫಸ್ಟ್ ಸೆಟ್ ಮುಗಿಸಿ. ಆಯ್ತಾ? ಫಸ್ಟ್ ಚೆಸ್ಟ್ ಮಾಡೋಕ್ಕಿಂತ ಮುಂಚೆ ಇದರಿಂದನೇ ನೀವು ಸ್ಟಾರ್ಟ್ ಮಾಡಬೇಕು. ಗಾಟ್ ಇಟ್? ತುಂಬಾ ಒಳ್ಳೇದು. ಫಸ್ಟ್ ಆಫ್ ಆಲ್ ನಿಮ್ಮ ಸ್ಟ್ರೆಂತ್ ಬಿಲ್ಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ವಿತೌಟ್ ವೇಟ್ಸ್. ಇದನ್ನ ಮಾಡೋಕ್ಕೆ ತುಂಬಾ ಜನ ಕಷ್ಟ ಆಗುತ್ತೆ. ಹೇಳ್ದಂಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ದೆನ್ ಡಂಬಲ್ಸ್. ಸೊ ಇವತ್ತು ನಾವು ಮಾಡ್ತಿರೋ ಫಸ್ಟ್ ಎಕ್ಸರ್ಸೈಸ್ ಬಂದು ಚೆಸ್ಟ್ ಪ್ರೆಸ್ ಅಂತ. ಓಕೆ, ಸೊ ಚೆಸ್ಟ್ ಪ್ರೆಸ್ ಅಲ್ಲಿ ಡಂಬಲ್ಸ್ ನ ಯಾವಾಗ್ಲೂ ಅಷ್ಟೇ ತಗೊಂಡ್ ಬಂದು ಹಿಂಗೆ ಇಟ್ಕೊಳ್ಳಿ. ಅಂಡ್ ಒಂದೇ ಸರಿ ನೀವು ಪೊಸಿಷನ್ಗೆ ಹೋಗ್ಬೇಕಾದ್ರೆ ಡಂಬಲ್ ವಿತೌಟ್ ಸಪೋರ್ಟ್ ಹೋಗ್ಬಾರ್ದು. ನಿಮ್ಗೆ ಲೈಟ್ ವೇಟ್ ಇದ್ದಾಗ ಏನು ಫೀಲ್ ಆಗಿಲ್ಲ ಅಂತ ಅಂದ್ರು, ಜಾಸ್ತಿ ವೆಯ್ಟ್ ಮಾಡ್ತಾ ಮಾಡ್ತಾ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಈ ತರ ಮಲ್ಕೋಬೇಕು ಹೀಗೆ. ಸೊ ಇದು ಪೊಸಿಷನ್. ನನ್ನ ಕೈ ಎಲ್ಲಿದೆ ಪ್ರಾಪರ್ ಆಗಿ ನೋಡ್ಕೊಳ್ಳಿ. ಚೆಸ್ಟ್ ಲೆವೆಲ್ಗಿದೆ. ಪುಷ್, ಸ್ಲೋ ಡ್ರಾಪ್, ಪುಷ್, ಸ್ಲೋ ಡ್ರಾಪ್. ಈ ತರ ಟೋಟಲ್ 10 into 3 ಮಾಡಿ. ನಿಮ್ಗೆ ಏನಾದ್ರು ಕಂಫರ್ಟಬಲ್ ಆಗಿ ನಾನು ಜಾಸ್ತಿ ಪುಷ್ ಮಾಡ್ತೀನಿ ಅನ್ಸಿದ್ರೆ ಯು ಕ್ಯಾನ್ ಗೋ ವಿತ್ 12 or 15 ಕೌಂಟ್. ಇದೇ ಲೆವೆಲ್ಗೆ ಹೋಗ್ಬೇಕು. ಓಕೆ, ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ರಾಂಗ್ ತೋರಿಸ್ತೀನಿ ನೋಡಿ, ಹಿಂಗ್ ಹೋಗೋದು ಹಂಗೆಲ್ಲ ಮಾಡ್ತಾರೆ. ನಂದು ಅಬ್ಸರ್ವ್ ಮಾಡಿ. ಕಂಪ್ಲೀಟ್ ಚೆಸ್ಟ್ ಲೆವೆಲ್ಗೆ ಹೋಗ್ತದೆ, ಚೆಸ್ಟ್ ಮೇಲೆ ಡ್ರಾಪ್ ಆಗ್ತದೆ. ಅಂಡ್ ಅಗೇನ್ ಎದೊಳ್ಬೇಕಾದ್ರೆ ಇದೇ ತರ ಕಾಲ್ ಸಪೋರ್ಟ್ ತಗೊಂಡೆ ಎದೊಳ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಇದು ಕೂಡ ನಿಮಗೆ ಕಷ್ಟ ಆಗ್ಬೋದು, ಬಟ್ ಇದೇ ತರ ಅದ್ ಬಿಟ್ಟು ಹಿಂಗ್ ಕೈ ಇಟ್ಬಿಡ್ತೀನಿ ಅಂತ ಹೋದಾಗ ಇದು ಹುಳ್ಕೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇಂಜುರಿ ಮಾಡ್ಕೋಬೇಡಿ. ಓಕೆನಾ? ಇಲ್ಲಿಗೆ ಫಸ್ಟ್ ಸೆಟ್ ಮುಗಿದೆ. ವಿಲ್ ಗೋ ವಿತ್ ಸೆಕೆಂಡ್ ಸೆಟ್. ನಿಮ್ಮ ಹತ್ರ 5 kg ಇದ್ರೆ ಸೆಕೆಂಡ್ ಸೆಟ್ ನ 5 kg ಅಲ್ಲಿ ಟ್ರೈ ಮಾಡಿ. ಬಂದ್ರೆ ಮಾತ್ರ ಟ್ರೈ ಮಾಡಿ, ಇಲ್ಲ ಮಾಡಬೇಡಿ. Four, 5, 6, 7, 8, 9, 10 ಅಂಡ್ ಮಂಡಿ ಸಪೋರ್ಟ್ ತಗೊಂಡು ಎದೊಳಿ. ಓಕೆ, ಇಷ್ಟೇ. ಇದನ್ನ ಚೆಸ್ಟ್ ಪ್ರೆಸ್ ಅಂತಾರೆ. ನಾವಿವಾಗ 10 into 3. ಬಿಯೋ ಸೈಲೆಂಟ್, ಬಿಯೋ. Okay, we'll go with third set. Press. 5. Breathe out, breathe in. ಸೊ ಇದು ನಾರ್ಮಲ್. ನೀವು ವರ್ಕೌಟ್ ಮಾಡ್ಬೇಕಾದ್ರೆ ನಿಮ್ಮ ಬ್ರೀತ್ ಇನ್ ಬ್ರೀತ್ ಔಟ್ ಕಂಟ್ರೋಲ್ ಆಗಿ ಇರಬೇಕು. ಬ್ರೀತ್ ಇನ್, ಬ್ರೀತ್ ಔಟ್ ಪುಷ್ ಮಾಡಿದಾಗ. ಓಕೆ, ಸೊ ಇಲ್ಲಿಗೆ ನಮ್ಮ ಫಸ್ಟ್ ವೇರಿಯೇಷನ್ ಮುಗ್ದಿದೆ. ಇದೆಲ್ಲ ಕ್ವಿಕ್ 30-45 ಮಿನಿಟ್ಸ್ ವರ್ಕೌಟ್ ಅಷ್ಟೇ. ಸುಮ್ಮನೆ ಜಿಮ್ಗೆ ಹೋಗಿ ಜನಗಳು 1 hour 2 hour ವೇಸ್ಟ್ ಮಾಡ್ತಾರೆ. ವರ್ಕೌಟ್ ಮಾಡೋದು ಪ್ರಾಪರ್ ಆಗಿ ಮಾಡೋದಾದ್ರೆ ಇಷ್ಟೇ ವೇರಿಯೇಷನ್ಸ್ ನ ಜಿಮ್ ಅಲ್ಲಿ ಮಾಡೋದು ನಾನು. ಓಕೆ, ಬಟ್ ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ನೆಲದ ಮೇಲೆ ಮಲ್ಕೊಂಡು ಮಾಡ್ತಿದ್ದೀನಲ್ವಾ, ಸೊ ಅಲ್ಲಿ ಬೆಂಚ್ ಇರುತ್ತೆ, ಬೆಂಚ್ ಮೇಲೆ ಮಲ್ಕೊಂಡು ಮಾಡ್ತೀನಿ. ಆ ಬೆಂಚ್ನೇ ನಾವು ಇನ್ಕ್ಲೈನ್ ಮಾಡ್ಕೊಂತೀವಿ, ಡಿಕ್ಲೈನ್ ಮಾಡ್ಕೊಂತೀವಿ, ಅಷ್ಟೇ ಡಿಫ್ರೆನ್ಸ್. ನೀವು ಆರಾಮಾಗಿ ಅಸಂಪ್ಷನ್ ತೆಗೆದುಬಿಡಿ ಜಿಮ್ಗೆ ಹೋದ್ರೇನೆ ನನಗೆ ವರ್ಕೌಟ್ ಮಾಡೋಕ್ಕಾಗೋದು, ಸ್ಟ್ರೆಂತ್ ಬಿಲ್ಡ್ ಮಾಡೋಕ್ಕಾಗೋದು. ನೋ, ನಿಮ್ಮ ಮನೇಲಿ ಡಂಬಲ್ಸ್ ಇಟ್ಕೊಂಡು ನಿಮ್ಗೆ ಸ್ಟ್ರೆಂತ್ ಬಿಲ್ಡ್ ಆಗ್ತಾ ಆಗ್ತಾ ಎಕ್ಸ್ಟ್ರಾ ವೇಟ್ಸ್ ನ ಆಡ್ ಮಾಡ್ಕೊಂತ ಹೋದ್ರೆ ಈಸಿಯಾಗಿ ಮಾಡ್ಬೋದು. ಈಗ ನೆಕ್ಸ್ಟ್ ಒನ್ ಕ್ಲೋಸ್ ಪ್ರೆಸ್ ಅಂತ. ಸೊ ಈ ತರ ಕ್ಲೋಸ್ ಆಗಿ ಇಟ್ಕೊಂಡು ಪ್ರೆಸ್ 2, 3, 4, 5, 6 ಇಳಿಸ್ಬೇಕಾದ್ರೆ ನೋಡ್ಕೊಳ್ಳಿ. 7, 8, 9, 10. ಜಸ್ಟ್ ಮೇಲೆ ಇಳಿಸ್ಬೇಕು. ಹಿಂದೆ ಮುಂದೆ ಹೋಗ್ತಾ ಇದೆ ಅಂದ್ರೆ ಇದಕ್ಕಿಂತ ಕಡಿಮೆ ವೇಟ್ಸ್ಗೆ ಹೋಗಿ ಫಸ್ಟ್ ಪ್ರಾಕ್ಟೀಸ್ ಮಾಡಿ ದೆನ್ ಹೋಗಿ. ಅಂಡ್ ಕೌಂಟು ಅಷ್ಟೇ. ತುಂಬಾ ಮಾಡ್ತಾ ಮಾಡ್ತಾ ಪೇನ್ ಆಗ್ತಾ ಇದೆ, ಹಿಂಗ್ ಬೀಳೋ ತರ ಆಗ್ತಿದೆ ಅಂದ್ರೆ ಗೋ ವಿತ್ 6 ಕೌಂಟ್ ಫಸ್ಟ್. 6 ಕೌಂಟ್ ಪರ್ಫೆಕ್ಟ್ ಆಗಿ ಮಾಡಾದ್ಮೇಲೆ 8, ದೆನ್ 10, ದೆನ್ 12. ಓಕೆ, ಸೆಕೆಂಡ್ ಸೆಟ್. ಪುಷ್, ಸ್ಲೋ ಡ್ರಾಪ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ರೇಕ್ ತಗೊಳ್ಳಿ, ಹಂಗಂತ ಜಾಸ್ತಿನೂ ತಗೋಬಾರ್ದು. ಮಿನಿಮಮ್ ಅಂದ್ರೂ 30 seconds, ಇಟ್ಸ್ ಮೋರ್ ದನ್ ಎನಫ್. 4, 5, 6, 7, 8, 9, 10. ಸೊ
ನನಗೆ ಕನ್ಫ್ಯೂಸ್ ಆಯ್ತು 2 ಸೆಟ್ ಮಾಡ್ದೆ 3 ಸೆಟ್ ಮಾಡೋದು ಅಂತ. ಸೊ ಇನ್ನೊಂದು ಸೆಟ್ ಮಾಡ್ತೀನಿ ನಾನು. ಸೊ ನಾನು ಮೂರು ಸೆಟ್ಟೇ ಮಾಡಿದ್ರೆ ನೀವು ಮೂರು ಸೆಟ್ ಪ್ಲಾನ್ ಮಾಡ್ಕೊಂಡ್ರೆ 3 ಸೆಟ್ಟೇ ಮಾಡಿ. ಓಕೆ. ಆ್ಯಂಡ್ ಕಡಿಮೆ ಕೌಂಟ್ ಮಾಡೋರು 4 ಸೆಟ್ಸ್ ಮಾಡಿ. 6 into 4 ಅಂದರೆ ಪ್ರತಿಯೊಂದು ಎಕ್ಸಸೈಸ್ನು 6 ಕೌಂಟ್ 4 ಸೆಟ್ಸ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಮಾಡ್ತಿರೋದೇ ಕಡಿಮೆ ಕೌಂಟ್, ಅಷ್ಟು ಬಾಡಿಗೆ ಸಾಕಾಗಲ್ಲ. ರಾಂಗ್ ಮಾಡೋ ಬದಲು ಈ ತರ ಡಿವೈಡ್ ಕಡಿಮೆ ಕೌಂಟ್ ಇಂದ ಜಾಸ್ತಿ ಸೆಟ್ ಮಾಡ್ಕೊಳ್ಳೋಕೆ ಅಭ್ಯಾಸ ಮಾಡ್ಕೊಳ್ಳಿ. ಓಕೆ. ಅಂಡ್ ದೆನ್ ಇದನ್ನ ಪುಲೋವರ್ ಅಂತೀವಿ. 1 ಡಂಬಲ್. ಡಂಬಲ್ನ ಹೀಗೆ ಇಟ್ಕೋಬೇಕು, ಕೆಳಗಡೆ ಕೈನ ಲಾಕ್ ಮಾಡಿ ಇಟ್ಕೊಂಡು ರೈಸ್, ಸ್ಲೋ ಡ್ರಾಪ್. ಕೈ ಯಾವ ತರ ಇದೆ ನೋಡಿ ಅದೇ ತರನೇ ಹೋಗ್ಬೇಕು, ಆಯ್ತಾ? ನೆಲಕ್ಕೆ ಟಚ್ ಆಗೋಷ್ಟು ತಗೊಂಡೋಗಿ ರೈಸ್ ಮಾಡಿ. 3 4 5 6 7 8 9 10. So get up slowly. ಸೊ ಕಂಪ್ಲೀಟ್ ನಿಮಗೆ ನಾಳೆ ಕರೆಕ್ಟಾಗಿ ನೀವು ಮಾಡಿದರೆ ಈ ಮಸಲ್ಸ್ ಫೀಲ್ ಆಗುತ್ತೆ. ಸೊ ದಟ್ ಈಸ್ ವೇ ನೀವು ಅರ್ಥ ಮಾಡ್ಕೊಬೇಕು ನೀವು ಕರೆಕ್ಟಾಗಿ ಮಾಡಿದ್ದೀರಾ ಅಂತ. ಓಕೆ. ಓಕೆ, ವಿಲ್ ಗೋ ವಿತ್ ಸೆಕೆಂಡ್ ಸೆಟ್. Four, 5 6 7 8 9 10. Then relax. ಬ್ರೇಕ್ ತಗೊಳ್ಳೋದು ಇಂಪಾರ್ಟೆಂಟು, ಬಟ್ ಕಡಿಮೆ ಬ್ರೇಕ್ ತಗೋಬೇಕು. ಸುಮ್ಮನೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು 1 ನಿಮಿಷ 2 ನಿಮಿಷ ಕೆಲವ್ರು ಮರ್ತೇ ಹೋಗ್ಬಿಟ್ಟಿರ್ತಾರೆ ಮಾತಾಡೋದ್ರ ಮಧ್ಯೆ. ಅಷ್ಟೊಂದೆಲ್ಲ ಬ್ರೇಕ್ ತಗೋಬಾರ್ದಾಗುತ್ತೆ ಬಾಡಿಗೆ. ಸೊ ನೀವೀಗ ನಿಮ್ಮ ಹತ್ರ 5 kg ಡಂಬಲ್ಸ್ ಇತ್ತಾದ್ರೆ ಯು ಕ್ಯಾನ್ ಅಪ್ಗ್ರೇಡ್ 3 kg ಇಂದ 5 kg. ಓಕೆ. 1 2 3 4 5 6 7 8 9 10 and relax. ಸೊ ನಮ್ಮ ನೆಕ್ಸ್ಟ್ ವೇರಿಯೇಷನ್ ಬಂದು ಚೆಸ್ಟ್ ಫ್ಲೈಸ್ ಅಂತ. ಸೊ ಆಸ್ ಮೆನ್ಷನ್ಡ್ ಆಲ್ರೆಡಿ ಹಿಂಗೆ ಸಪೋರ್ಟ್ ತಗೋಬೇಕು. ಡಂಬಲ್ ರೈಸ್ ಮಾಡಿ ಸ್ಲೋ ಹೀಗೆ. ಓಕೆ. ಎಲ್ಬೋ ನೋಡ್ಕೊಳ್ಳಿ, ನಂದು ಬೆಂಡ್ ಇದೆ, ನೀವು ಅದೇ ಥರನೇ ಮಾಡಬೇಕು. 2 3 4 ಆದಷ್ಟು ನಿಮ್ಮ ಚೆಸ್ಟ್ ಲೆವೆಲ್ಗೆ ಇಳಿಸ್ಬೇಕು. 5 ಹಿಂದೆ ಮುಂದೆ ಹೋಗಬಾರ್ದು, ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಡಂಬಲ್ನ. 6 ನಾನು ಹೇಳ್ದಾಗ ನಿಮ್ಮ ಕೈಲಿ ಹಾಕ್ತಾ ಇಲ್ಲ ಅಂದರೆ 6ನ ಇಂಟು 4 ಸೆಟ್ಸ್ ಮಾಡ್ಕೊಳ್ಳಿ, ಇಲ್ಲ 10 into 3 ಸೆಟ್ಸ್ ಆಗ್ತಾ ಇದೆ ಅಂದರೆ. ಈ ತರ ಕಂಟ್ರೋಲಲ್ಲಿ ಇರಬೇಕು. ಸಪೋರ್ಟ್ ತಗೊಂಡು ಇದು ಇನ್ನೊಂದು ಇವಾಗ ಕ್ರಾಸಿಗೆ ತೋರಿಸ್ತೀನಿ ಯಾವ ತರ ಹೋಗುತ್ತೆ ಅಂತ ನಿಮಗೆ ಐಡಿಯಾ ಬರುತ್ತೆ. ಸೆಕೆಂಡ್ ಸೆಟ್. ಓಕೆ. ನೋಡ್ಕೊಳ್ಳಿ ಇವಾಗ. ಓಕೆ, ನಾನು ಕಾಲ್ ಫುಲ್ ಡ್ರಾಪ್ ಮಾಡಿಬಿಡ್ತೀನಿ ಕಾಣಿಸಕ್ಕೆ. 1 2 3 4 5 ಚೆಸ್ಟ್ ಲೆವೆಲ್ಗೆ ಬರಬೇಕು, ಚೆಸ್ಟ್ ಲೆವೆಲ್ಗೆ ಹೋಗಬೇಕು. 6 7
8 9 10 ಸಪೋರ್ಟ್ ಇದೋಳಿ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಸೊ ಇದೇ ಥರನೇ ಲಾಸ್ಟ್ ಸೆಟ್ ಮಾಡೋಣ. One, 2, 3, 4, 5, 6, 7, 8, 9, 10. ಇಷ್ಟು. ಸೊ ವಿತ್ ಡಂಬಲ್ಸ್ 4 ವೇರಿಯೇಷನ್ಸ್ ಆಯ್ತು ಅಂಡ್ ಒಂದು ಪುಷಪ್ಸ್, ಟೋಟಲ್ 5 ವೇರಿಯೇಷನ್ಸ್. ಇದು ನಿಮ್ಮ ಮನೇಲಿ ಮಾಡೋಕ್ಕಾಗೋ ಚೆಸ್ಟ್ ವರ್ಕೌಟ್. ಅದೇ ನಿಮ್ಮ ಹತ್ರ ಒಂದು ಬೆಂಚ್ ಇತ್ತು ಅಂದ್ರೆ ಜಿಮ್ ಒಂದು ಬೆಂಚ್ ಬರುತ್ತೆ, ಆ ಬೆಂಚ್ ಇತ್ತು ಅಂತಂದ್ರೆ ಸೊ ಅದ್ರಲ್ಲೂ ಕೂಡ ನೀವು ವೇರಿಯೇಷನ್ಸ್ ನ ಮಾಡ್ಕೊಬಹುದು. ಇಷ್ಟೇ, ನಿಮ್ಗೆ ಜಿಮ್ಗೆ ಹೋಗಿ ಎಕ್ಸ್ಟ್ರಾರ್ಡಿನರಿ ಮಾಡಲ್ಲ, ಅಲ್ಲಿ ಇಷ್ಟೇ ಮಾಡೋದು. ಬೆಂಚ್ ಮೇಲೆ ಮಾಡ್ತಾರೆ ಅಂಡ್ ಅದರಲ್ಲಿ ಇನ್ಕ್ಲೈನ್ ಡಿಕ್ಲೈನ್ ಅಲ್ಲಿ ಇದೇ 3 ವೇರಿಯೇಷನ್ಸ್ ನ ಮಲ್ಕೊಂಡು ಕೆಳಗಡೆ ಮಲ್ಕೊಂಡು ಮಾಡ್ತಾರೆ, ಮೇಲ್ಗಡೆ ಮಲ್ಕೊಂಡು ಮಾಡ್ತಾರೆ, ಅಷ್ಟೇ. ಸೊ ಬೇರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸೊ ಇದು ಜಸ್ಟ್ ತುಂಬಾ ಜನಕ್ಕೆ ಇರುತ್ತೆ, ಜಿಮ್ಗೆ ಹೋಗಿಲ್ಲ ಅಂದ್ರೆ ಆಗಲ್ವೇನೋ ಹಾಗೆ ಹೀಗೆ ಅಂತ. ನೋಡಿ, ಕ್ವಿಕ್ ಆಗಿ ಇನ್ಕ್ಲೂಡಿಂಗ್ ವಾರ್ಮ್ ಅಪ್ ಫ್ರೀ ಎಲ್ಲ ಸೇರಿ 20 ಮಿನಿಟ್ಸ್ ಆಯ್ತು, ಅರೌಂಡ್ 22 ಮಿನಿಟ್ಸ್ ಆಯ್ತು. ಸೊ ಇಷ್ಟೇ, ಇದನ್ನ ಆರಾಮಾಗಿ ನೀವು ಮನೇಲಿ ಮಾಡ್ಕೊಂಡೇನೆ ನಿಮಗೆ ಬೇಕಾಗಿರೋ ಸ್ಟ್ರೆಂತ್ ಆರಾಮಾಗಿ ಮಾಡ್ಕೋಬಹುದು. ಆದಷ್ಟು ಆ ರಾಂಗ್ ಅಸಂಪ್ಷನ್ಸ್ಗಳನ್ನ ತಲೆಯಿಂದ ತೆಗ್ದಾಕಿ ಇವತ್ತಿಂದಾನೇ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ವಿಡಿಯೋದಲ್ಲಿ, ಐ ಹೋಪ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮನೇಲಿ ಮಕ್ಳಿದ್ರೆ ಹಂಗೆ ಅಲ್ವಾ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ನೀವು ಯಾವ ಪಾರ್ಟ್ಗೆ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ವರ್ಕೌಟ್ನ ಮಸ್ಟ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಇನ್ಫಾರ್ಮ್. ಸಿ ಯು ಗೈಸ್.